ಕಡಿಮೆ ದುಡ್ಡಲ್ಲಿ ಸರ್ ಎಕ್ಸ್ಪೋರ್ಟ್ ಮಾಡಬಹುದಂತ ಒಳ್ಳೆ ಪ್ರಾಡಕ್ಟ್ ಯಾವುದು? ಶಿಗೆಕಾಯಿ ಅದರಲ್ಲಿ ಒಂದು. ಸೊ ಏನಂತಂದರೆ, ತುಂಬ ದುಡ್ಡು ಹಾಕಿ ಸರ್ ನಾನು ಇವಾಗ ಎಕ್ಸ್ಪೋರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೇನೆ, ನನ್ನ ಜಾಬ್ ಹೋಗಿದೆ, ಅಥವಾ ನಾನೇನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೇನೆ, ಎಕ್ಸ್ಪೋರ್ಟಲ್ಲಿ ಬರ್ಬೇಕು ಅಂದ್ಕೊಂಡಿದ್ದೇನೆ, ಬಟ್ ಯಾವ ಪ್ರಾಡಕ್ಟ್ ಅಂತ ಗೊತ್ತಿಲ್ಲ, ನನ್ನ ಹತ್ರ ಇರೋದೇ ಸ್ವಲ್ಪ ಲಿಮಿಟೆಡ್ ದುಡ್ಡು. ಸೊ ಅದರಲ್ಲೂ ನಾನು ಯಾವ ಥರದ್ದು ಪ್ರಾಡಕ್ಟ್ಗಳನ್ನ ಸೆಲೆಕ್ಟ್ ಮಾಡಲಿ ಅನ್ನೋದಾದರೆ ಶಿಗೆಕಾಯಿ ನಿಮಗೆ ಈಸಿಲಿ ಸಿಗುತ್ತೆ. ಸಿಕ್ಕಿರೋ ಶಿಗೆಕಾಯಿಗಳನ್ನ ನಾರ್ಮಲಿ ಪೌಡರ್ ಮಾಡ್ಕೊಂಡು ಕೂಡ ನಿಮಗೆ ಮಾರ್ಕೆಟಲ್ಲಿ ಅವೈಲೇಬಲ್ ಇರುತ್ತೆ. ನೀವು ಮ್ಯಾನುಫ್ಯಾಕ್ಚರ್ಸ್ ಹತ್ರ ಪರ್ಚೇಸ್ ಮಾಡ್ಕೊಂಡಾದ್ರೂ ಎಕ್ಸ್ಪೋರ್ಟ್ ಮಾಡ್ಬೋದು, ಅಥವಾ ನಿಮ್ಮದೇ ಸ್ವಂತದ್ದಾದ್ರೂ ಮಾಡ್ಕೋಬೋದು. ತುಂಬ ದೊಡ್ಡ ಕ್ಯಾಪಿಟಲ್ ಎಲ್ಲ ಏನು ಬೇಕಾಗಲ್ಲ, ತುಂಬ ದೊಡ್ಡ ಮಿಷಿನ್ಸ್ ಎಲ್ಲ ಏನು ಬೇಕಾಗಲ್ಲ. ಸೊ ಇರೋದನ್ನು ಕರೆಕ್ಟಾಗಿ ಪರ್ಚೇಸ್ ಮಾಡಿಕೊಂಡು ಟೆಸ್ಟ್ ಮಾಡಿಕೊಂಡು ಆ ಪ್ರಾಡಕ್ಟ್ಗಳನ್ನ ನೀವು ಎಕ್ಸ್ಪೋರ್ಟ್ ಮಾಡೋಕ್ಕಾದರೆ ಸಾಕು. ಸೊ ಎಷ್ಟು ದುಡ್ಡು ಬೇಕಾಗತ್ತೆ? ಮೇ ಬಿ ಇದೆಲ್ಲ ಹೆಂಗೆ ಅಂದರೆ 10 kg ಹೋಗುತ್ತೆ, 12 kg ಹೋಗುತ್ತೆ, 25 kg ಹೋಗುತ್ತೆ, 100 kg ಹೋಗುತ್ತೆ. ಆದರೆ ಯಾವಾಗಲೂ ಕೂಡ 20,000, 25,000, 50,000 kgಗಳೆಲ್ಲ ಎಂದೂ ಹೋಗೋದು ಇಲ್ಲ. ಸೊ ಈ ಮಾರ್ಕೆಟ್ಗಳು ಸ್ವಲ್ಪ ಇನ್ನೂ ಕಡಿಮೆ ಇದೆ, ತುಂಬ ದೊಡ್ಡ ಡಿಮಾಂಡ್ಗಳಿಲ್ಲ. ಆದರೆ ಇವತ್ತಿನ ಟೈಮಲ್ಲಿ ಕೆಮಿಕಲ್ಗಳು ಎಲ್ಲರೂ ಯೂಸ್ ಮಾಡಿಕೊಂಡು ಕೂದಲು ಹಾಳಾಯಿತು, ಅದಾಯಿತು, ಇದಾಯಿತು, ತುಂಬ ವಿಷಯಗಳಿದೆ. ಕೂದಲು ಬಗ್ಗೆ ನಾನು ಮಾತಾಡ್ತಿರೋದು ಬೇರೆಯೇ ಇದೆ, ಬಟ್ ಓಕೆ. ಸೊ ಏನಂತಂದರೆ, ನೀವು ಮಾಡಬೇಕಾದಾಗ ಈ ಪ್ರಾಡಕ್ಟ್ಗಳ ಬಗ್ಗೆ ಇವತ್ತು ಮಾರ್ಕೆಟಿಂಗ್ ಡಿಮಾಂಡ್ ಇದೆ. ಸೊ ನೀವು ಈ ಪ್ರಾಡಕ್ಟ್ನ ಎಕ್ಸ್ಪೋರ್ಟ್ ಮಾಡ್ಬೇಕು ಅನ್ಕೊಂಡ್ರೆ, ಅಥವಾ ಇದ್ರ ಜೊತೆಗೆ ತುಂಬ ಪ್ರಾಡಕ್ಟ್ಸ್ನ ನೀವು ಆ್ಯಡ್ ಮಾಡ್ಕೊಳ್ಬೋದು, ಬಟ್ ಶಿಗೆಕಾಯಿ ಒಂದು ಮೇನ್ ಪ್ರಾಡಕ್ಟ್ ಇಟ್ಕೊಂಡ್ರೆ ಇಂಡಿಯಾದಿಂದ 97% ಎಕ್ಸ್ಪೋರ್ಟ್ ಆಗುತ್ತೆ. ಸೊ ಜಗತ್ತಲ್ಲಿ ಏನು ಡಿಮಾಂಡ್ ಇದೆ ಶಿಗೆಕಾಯಿಗೆ, ಅದರಲ್ಲಿ 97% ಇಂಡಿಯಾದಿಂದನೇ ಪ್ರೊಕ್ಯೂರ್ ಆಗೋದು. ಸೊ ಹಾಗಾಗಿ ಏನಾಗುತ್ತೆ, ನಿಮ್ಮ ಹತ್ರ ಒಂದು ಅಡ್ವಾಂಟೇಜಸ್ಸು ಇದೆ. ಜನಕ್ಕೆ ಹೋಗ್ಬಿಟ್ಟು ನಾವು ಇಲ್ಲಿಂದ ಈ ಪ್ರಾಡಕ್ಟು ಅದಕ್ಕೆ ಎಜುಕೇಟ್ ಮಾಡೋ ಅವಶ್ಯಕತೆ ಇಲ್ಲ. ಆಲ್ರೆಡಿ ಯಾರ್ಯಾರು ಆಯುರ್ವೇದಿಕ್ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ, ಹರ್ಬಲ್ ಶಾಂಪುಗಳನ್ನ ಯೂಸ್ ಮಾಡ್ತಾ ಇದ್ದಾರೆ, ಅದರಲ್ಲಿ 100% ಶಿಗೆಕಾಯಿ ಇದ್ದೇ ಇರುತ್ತೆ. ಸೊ ಯಾವುದೇ ಲೇಬಲ್ಗಳು ಯಾವುದೇ ಇದರಲ್ಲಿ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ, ಚೆಕ್ ಮಾಡ್ಕೊಂಡು ನೋಡಿ. ಸೊ ಅದಕ್ಕಿರೋ ಡಿಮಾಂಡ್ಗಳನ್ನ ಎನ್ಕ್ಯಾಶ್ ಮಾಡಿಕೊಂಡು ಈ ಪ್ರಾಡಕ್ಟ್ನ ನೀವು ತುಂಬ ಆರಾಮಾಗಿ ಕೆಲಸ ಮಾಡ್ಬೋದು. ತುಂಬ ಕಾಂಪ್ಲಿಕೇಶನ್ಸ್ ಇಲ್ಲ, ತುಂಬ ಡಾಕ್ಯುಮೆಂಟೇಷನ್ಸ್ ಎಲ್ಲ ಬೇಕಾಗಲ್ಲ. ಆದರೆ ಒಂದೇನಂತಂದರೆ, ನೀವು ಮಾಡುವಾಗ ಏನು ಆರ್ಗ್ಯಾನಿಕ್ ಮಾಡ್ತಾಯಿದ್ರು, ನಾನ್ ಆರ್ಗ್ಯಾನಿಕ್ ಮಾಡ್ತಾಯಿದ್ರು, ಹೇಗೆ ಯಾವ ಥರ ಎಕ್ಸಿಕ್ಯೂಟ್ ಮಾಡ್ಬೇಕು ಅಂದ್ಕೊಂಡಿದ್ರೆ ಅದನ್ನು ಕರೆಕ್ಟಾಗಿ ನೋಡ್ಕೊಂಡು ಪ್ಲ್ಯಾನ್ ಮಾಡಿಕೊಂಡ್ರೆ ನಿಮ್ಮ ಕೆಲಸ ಮುಗಿದೋಗುತ್ತೆ ಅಲ್ಲಿಗೆ. ಸೊ ವರ್ಷ ನೋಡಿದ್ರೆ 6.5% 9.5% ಗ್ರೋತ್ ಇದೆ. ತುಂಬ ಒಳ್ಳೆ ಬಿಸ್ನೆಸ್ ಇದೆ. ಸೊ ಗ್ರೋತು ಕಾಣಿಸ್ತಾ ಇದೆ, ಕಡಿಮೆ ರೇಟಲ್ಲೂ ಆಗುತ್ತೆ, ರೂಲ್ಸ್ಗಳು ತುಂಬ ತಲೆನೋವಿಲ್ಲ, ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೋದು. ತುಂಬ ಒಳ್ಳೆ ಪ್ರಾಡಕ್ಟ್. ಸೊ ಶಿಗೆಕಾಯಲ್ಲಿ ಇವಾಗ ದೇವ್ರು ಮಾಡಿರೋದ್ರಿಂದ ಚೆನ್ನಾಗಿ ಮಾಡಿದ್ದಾರೆ. ನಾವು ಮಾಡಿದ್ರೆ ಏನು ಮಾಡ್ತಿದ್ವು ಗೊತ್ತಿಲ್ಲ, ಯಾವ ಥರ ಕೆಮಿಕಲ್ಸ್ನ ಹಾಕ್ಕೊಂಡು ಏನೇನೆಲ್ಲ ಹಾಳು ಮಾಡಿದ್ದೇವೆ ಆಲ್ರೆಡಿ. ಸೊ ಅದಕ್ಕೆ ನಾನು ಹೇಳೋದೇನಂತಂದರೆ, ನೀವು ಶಿಗೆಕಾಯಿ ಯೂಸ್ ಮಾಡಬೇಕಂದ್ರೆ ಅಥವಾ ಈ ಪ್ರಾಡಕ್ಟ್ಗಳನ್ನ ಎಕ್ಸ್ಪೋರ್ಟ್ ಮಾಡಬೇಕಂದ್ರೆ ನ್ಯಾಚುರಲಿ ಇದರಲ್ಲಿ ಕೂದಲುಗಳಿಗೆ ಕೇರ್ ತೊಗೊಳ್ಳೋಕ್ಕೆ ಏನೆಲ್ಲ ಕಾಂಬಿನೇಷನ್ ಬೇಕೋ ಅದೆಲ್ಲ ಪರ್ಫೆಕ್ಟಾಗೇ ಇದೆ. ನೀವೇನು ಎಡಿಷ್ನಲಿ ಮಾಡೋ ಅಂಥ ಅವಶ್ಯಕತೆಗಳಿಲ್ಲ. ಹಾಳು ಮಾಡೋದು ಮಾಡ್ಬೋದು ಅಷ್ಟೇ, ಒಳ್ಳೆಯದನ್ನು ಏನೇನು ಮಾಡೋಕ್ಕಾಗಲ್ಲ, ಎಲ್ಲ ನಾರ್ಮಲಿ ಆಗೋಗುತ್ತೆ. ಸೊ ಇದು ನಾರ್ಮಲಿ ಯೂಸ್ ಆಗೋದು ಯಾವುದು? ಹರ್ಬಲ್ ಶ್ಯಾಂಪುಗಳಲ್ಲಿ ತುಂಬ ಯೂಸ್ ಆಗುತ್ತೆ. ಅದು ಬರೀ ಹರ್ಬಲ್ ಶ್ಯಾಂಪು ಇಂಡಸ್ಟ್ರಿ ನೋಡಿದರೆ ನೀವು 5.5 ಮೇಲೆ ಬಿಲಿಯನ್ ಬಿಸ್ನೆಸ್ ಇದೆ. ಪ್ರತಿ ವರ್ಷ 7%ವರೆಗೂ ಏರ್ತಾ ಇದೆ. ಸೊ ಹರ್ಬಲ್ ಬಿಸ್ನೆಸ್ಸು ಏರ್ತಾ ಇದೆ, ಪ್ರಾಡಕ್ಟು ಚೆನ್ನಾಗಿದೆ, ಕಡಿಮೆ ರೇಟಲ್ಲೂ ಆಗುತ್ತೆ, ತುಂಬ ತಲೆನೋವು ಇಲ್ಲದೆ ಎಕ್ಸ್ಪೋರ್ಟ್ ಆಗುತ್ತೆ. ಇದ್ರ ಜೊತೆಗೆ ನಾನು ಬೇರೆನೂ ಮಾಡ್ಕೊಳ್ಬೋದು. ಬೇರೆ ಮಲ್ಟಿ ಪ್ರಾಡಕ್ಟ್ಸ್ನ ನಾನು ಆ್ಯಡ್ ಮಾಡ್ಕೊಳ್ತಾ ಹೋದರೆ ತುಂಬ ವಿಷಯಗಳು ಬರುತ್ತೆ. ಶಿಗೆಕಾಯಿದು ಬರೀ ಶ್ಯಾಂಪು ಅಲ್ಲ, ಸೋಪ್ಸ್ ಬರುತ್ತೆ, ಪೌಡರ್ ಬರುತ್ತೆ, ಜೆಲ್ ಬರುತ್ತೆ, ತುಂಬ ಇನ್ನೂ ಬೇರೆ ಆಪ್ಷನ್ಸ್ಗಳಿದೆ. ಅದನ್ನೆಲ್ಲ ನೋಡಿ. ಆದರೆ ಇವತ್ತಿನ ಟೈಮಲ್ಲಿ 100% ಶಿಗೆಕಾಯಿದು ಯಾವುದೂ ಸಿಗಲ್ಲ, ಬಟ್ ಆದರೆ ಒಂದು ಕಾಂಬಿನೇಷನ್ಸಲ್ಲಿ ಅವೈಲೇಬಲ್ ಮಾರ್ಕೆಟಲ್ಲಿದೆ. ಅದನ್ನು ಕೂಡ ನೋಡಿ ನೀವೇನಾದರೂ ಒಳ್ಳೇದು ಮಾಡೋದಾದರೆ ಇದನ್ನು ಡೀಲ್ ಮಾಡ್ಬೋದು. ಸೊ ಮೇನ್ಲಿ ಮಾರ್ಕೆಟ್ ಯಾವುದು? ಒಂದು ಯುನೈಟೆಡ್ ಸ್ಟೇಟ್ಸ್, ಸೆಕೆಂಡು ಯುರೋಪಿಯನ್ ಯೂನಿಯನ್ ಅಥವಾ ಯುನೈಟೆಡ್ ಕಿಂಗ್ಡಮ್, ಆ ಬೆಲ್ಟ್ ನೋಡ್ಬೋದು. ಥರ್ಡ್ ಬಂದು ನೀವು ಕೆನಡಿಯನ್ ಮಾರ್ಕೆಟ್ ನೋಡ್ಬೋದು. ಇಲ್ಲ ಅಂದರೆ ಎಲ್ಲೆಲ್ಲಿ ಇಂಡಿಯನ್ಸ್ ಇದ್ದಾರೆ ಅವ್ರನ್ನೆಲ್ಲರನ್ನೂ ಟಾರ್ಗೆಟ್ ಮಾಡ್ಬೋದು. ಅದರಲ್ಲೂ ಕೂಡ ನಿಮಗೆ ಬೆನಿಫಿಟ್ ಇದೆ. ಸೊ ಮೇಯ್ನಾಗಿ ಕಸ್ಟಮರ್ಸ್ ಯಾರು? ಹೆಣ್ಮಕ್ಳು, ಅವ್ರಿಗೆ ಹೆಚ್ಚಿಗೆ ಇರೋದು. ಸೊ ತುಂಬ ತಲೆ ಕೆಡಿಸ್ಕೊಳ್ಳೋದು ಅವರೇನೆ. ಸೊ ಏಜ್ ನೋಡಿದ್ರೆ 25ರಿಂದ 45 ಟಾರ್ಗೆಟಲ್ಲಿ ನೋಡ್ಬೋದು. 77%ವರೆಗೂ ಅವರಿಗೆ ಪರ್ಚೇಸ್ ಮಾಡೋದು. ಗಂಡಸರು ಸ್ವಲ್ಪ ಕಡಿಮೆ, ಒಂದು 10%ವರೆಗೂ ಅಲ್ಲಿ ಗ್ರೋತ್ ಇದೆ. ಬಟ್ ಇನ್ನೊಂದೇನೆಂದರೆ, ಇವತ್ತಿನ ಜನ್ರೇಷನಲ್ಲೂ ಕೂಡ ಜನಕ್ಕೆ ಕೆಲವೊಬ್ಬರಿಗೆ ತಿಳುವಳಿಕೆ ಇದೆ, ಅವರೆಲ್ಲ ಸ್ವಲ್ಪ ಆಯುರ್ವೇದಿಕ ಅದು ಇದು ನೋಡ್ತಾರೆ. ಸೊ ಅದ್ರ ಬಗ್ಗೆ ಏನಾದರೂ ನೀವು ಮಾಡಿ ಹಾಕೋದಿದ್ರೆ ಮಾಡ್ಬೋದು. ಇನ್ನೊಂದೇನು ಅಂತಂದರೆ, ಈ ಆಮ್ಲ ಇರ್ಬೋದು, ಬೇರೆ ಸಾವಿರಾರು ಪ್ರಾಡಕ್ಟ್ಸ್ ಇದೆ, ಎಲ್ಲ ಆಯುರ್ವೇದಿಕ್ ಪ್ರಾಡಕ್ಟ್ಗಳನ್ನು ನೀವು ತಲೆಗೆ ಹಚ್ಕೊಳ್ಬೋದು. ಬಟ್ ಏನು ಅಂತಂದರೆ, ಶಿಗೆಕಾಯಲ್ಲಿ ಇರೋ ಬೆನಿಫಿಟ್ಸ್ ಅಥವಾ ಅದರಲ್ಲಿರೋ ಕಾಂಬಿನೇಷನ್ಸು ನಿಮಗೆ ಬೇರೆ ಯಾವ ಪ್ರಾಡಕ್ಟ್ಸಲ್ಲೂ ಸಿಗಲ್ಲ. ಸೊ ಆಯುರ್ವೇದಿಕ್ದಲ್ಲಿ ನೀವು ಬ್ಯಾಕಪ್ನ, ಈಗ ಬಿಸ್ನೆಸ್ ಸ್ಟ್ರಾಟಜಿ ಅಂತ ನಾವು ಡಿಸ್ಕಸ್ ಮಾಡುವಾಗ ಮಾರ್ಕೆಟಿಂಗ್ ಯಾವ ಥರ ಮಾಡಬೇಕಂದ್ರೆ, ಆಯುರ್ವೇದಿಕ್ ಬ್ಯಾಕಪ್ನ ಇಟ್ಕೊಂಡು ನೀವು ಯಾವ ಥರ ಅದನ್ನು ಪ್ರಮೋಟ್ ಮಾಡ್ಬೋದು. ತುಂಬ ಒಳ್ಳೆ ಪ್ರಮೋಷನು ಆಗುತ್ತೆ. ಪ್ಲಸ್ ಏನು ಅಂತಂದರೆ, ಈ ಎಲ್ಲ ಬೇರೆ ಕೆಮಿಕಲ್ಸ್ ಕಂಪೇರ್ ಮಾಡಿದರೆ 1000 ಪಾಲು ಬೆಟ್ರು. ಓಕೆ, ತುಂಬ ಜನಕ್ಕೆ ಅದನ್ನು ಯೂಸ್ ಮಾಡಿಕೊಂಡು ಕ್ಯಾನ್ಸರ್ ಆಗಿರೋದು, ಅದಾಗಿರೋದು, ಕ್ರಾನಿಕಲ್ ಡಿಸೀಸ್ ಆಗೋದು, ಇದೆಲ್ಲ ಕಾಮನ್ ಆಗಿರೋದು. ಸೊ ಅದಕ್ಕೆ ಯಾವುದರಿಂದ ಏನಾಗುತ್ತೆ ಹೇಗಾಗುತ್ತೆ ಗೊತ್ತಿಲ್ಲ, ಬಟ್ ಆದರೆ ಇದನ್ನು ಯೂಸ್ ಮಾಡ್ಕೊಂಡು ಹೋದರೆ ನಿಮ್ಗೆ ತುಂಬ ಬೆಟರ್ ಆಗುತ್ತೆ. ನೋಡ್ಕೊಳ್ಳಿ. ಸೊ ಮೊದಲು ಏನು ಮಾಡಬೇಕು? B2B ಅಲ್ಲಿ ಮಾಡಿ, ಕಡಿಮೆ ಬಲ್ಕ್ ವಾಲ್ಯೂಮಲ್ಲಿ ಹೋಗುತ್ತೆ, ಕಡಿಮೆ ತಲೆನೋವು ಇರುತ್ತೆ,
ಮಾರ್ಜಿನ್ಸ್ಗಳು ಡೀಸೆಂಟಾಗಿ ಬಂದುಬಿಡುತ್ತೆ. 40%ಗಿಂತ ಕಡಿಮೆ ಏನು ಮಾರ್ಜಿನ್ ಇಲ್ಲ ಇದರಲ್ಲಿ. ಎಷ್ಟೇ ಕಡಿಮೆ ನೀವು 1 ಲಕ್ಷ ಹಾಕಿದ್ರು ಕೂಡ ಒಂದು 40,000 ರೂಪಾಯಿ ಮೇಲೆ ತೆಗಿಬೋದು. ಸೊ 40% ಈಸಿಲಿ ಮಾರ್ಜಿನ್ಸ್ ಇದೆ. ಅಗೇನ್ ನೀವು ಯಾವ ಥರ ಪ್ರೆಸೆಂಟ್ ಮಾಡ್ತೀರಾ, ಯಾವ ಥರ ನೆಗೋಷಿಯೇಟ್ ಮಾಡ್ತೀರಾ, ಯಾವ ಥರ ಡಿಸ್ಕಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಏನೋ ಪ್ಯಾಕೇಜಿಂಗ್ ಕೂಡ ಅದೇ ಥರ ಇರಬೇಕು. ಸುಮ್ಮನೆ ಹೋಗ್ಬಿಟ್ಟು ಏನೋ ಒಂಥರ ಈ ಪ್ಲಾಸ್ಟಿಕ್ ಬ್ಯಾಗ್ಸಲ್ಲೆಲ್ಲ ಮಾರ್ತಾರೆ, ಈ ಲೋಕಲ್ ಯಾವುದು ಈ ಹರ್ಬಲ್ ಸ್ಟೋರು ಅಥವಾ ಈ ಮಾಲ್ಗಳೆಲ್ಲ ಅಂಗಡಿ ಇಟ್ಕೊಂಡು ಕೂತ್ಕೊಂಡಿರ್ತಾರೆ ಚಿಕ್ಕದಾಗಿ. ಆ ಪ್ರಾಡಕ್ಟ್ಗಳ ಪ್ಯಾಕೆಟ್ ನೋಡಿದ್ರೆ ನಿಮಗೆ ತೊಗೊಳಕ್ಕೆ ಮನಸ್ಸು ಬರಲ್ಲ. ಅದನ್ನು ಹೋಗ್ಬಿಟ್ಟು ನೀವು ಎಕ್ಸ್ಪೋರ್ಟ್ ಮಾಡ್ತೇನೆ ಅಂದರೆ ಯಾರೂ ತೊಗೊಳ್ಳಲ್ಲ. ಸೊ ಪ್ರೀಮಿಯಂ ಪ್ಯಾಕೇಜಿಂಗ್ ಇರುತ್ತೆ. ಎಲ್ಲ ಪ್ಯಾಕೇಜ್ ಮೇಲೆ ಏನು ಕಾಣುತ್ತೆ ಅದನ್ನೇ ಮಾರೋಕ್ಕಾಗತ್ತೆ. ಸೊ ಜನ ಏನು ಮಾಡಿಬಿಡ್ತಾರೆ, ಚೀಪೆಸ್ಟ್ ಆಪ್ಷನ್ನು ಈ ಕಡಿಮೆ ದುಡ್ಡಲ್ಲಿ ಮಾಡ್ಬೇಕಂತ ತಕ್ಷಣ ಏನೋ ಕಡಿಮೆ ಮಾಡೋಕ್ಕೆ ಹೋದರೆ ಈ ಥರ ಹಾಳಾಗುತ್ತೆ. ದಯಮಾಡಿ ಆ ಥರ ಮಾಡೋಕ್ಕೆ ಹೋಗ್ಬಿಡಿ. ಸೊ ಪ್ರಾಪರ್ ಜಾರಿಂಗ್ ಇರ್ಬೋದು, ಪ್ಯಾಕೇಜಿಂಗ್ ಇರ್ಬೋದು. ಪ್ಯಾಕೇಜಿಂಗ್ ಮೆಟೀರಿಯಲ್ ತುಂಬ ಕಾಸ್ಟ್ ಇರಲ್ಲ, ಯಾಕಂದರೆ ಏನೇ ಕಾಸ್ಟ್ ಹಾಕಿದ್ರು ಕೂಡ ಎಂಡ್ ಆಫ್ ದ ಡೇ ಬಾಯರ್ ಪೇ ಮಾಡೇ ಮಾಡ್ತಾರೆ. ಸೊ ಅದಕ್ಕೆ ನೀವು ನೋಡಿಕೊಂಡು ಪ್ಯಾಕೇಜಿಂಗ್ ಮಾಡಿ ಎಕ್ಸಿಕ್ಯೂಟ್ ಮಾಡೋಕ್ಕಾದರೆ ತುಂಬ ಒಳ್ಳೆಯದು. ಸೊ ಫಸ್ಟಲ್ಲಿ ಮಾಡಬೇಕಾಗಿರೋ ಫಸ್ಟ್ ಸ್ಟ್ರಾಟಜಿ ಏನು ಅಂದರೆ B2B ಅಲ್ಲಿ ಮಾಡ್ಕೊಳ್ಳಿ. ಬಲ್ಕಲ್ಲಿ ಹೋಗುತ್ತೆ, ಬಲ್ಕಲ್ಲಿ ಒಬ್ಬರೇ ಪರ್ಚೇಸ್ ಮಾಡ್ತಾರೆ, ತುಂಬ ತಲೆನೋವು ಇರಲ್ಲ. ಒಂದು 5 ಆರ್ಡರ್ ಹೋಗಿದೆ, 3 ಆರ್ಡರ್ ವಾಪಸ್ ಬಂದಿದೆ, ಅದೆಲ್ಲ ರಿಟರ್ನ್ಸು ಅದೆಲ್ಲ ಇವಾಗಲೇ ಮ್ಯಾನೇಜ್ ಮಾಡೋದು ಬೇಡ ಅಂದರೆ B2B ಅಲ್ಲಿ ಮಾಡಿ. ಯಾರು ಮ್ಯಾನುಫ್ಯಾಕ್ಚರ್ಸ್ ಇದ್ದಾರೆ, ಯಾರು ಕಾಸ್ಮೆಟಿಕ್ ಇಂಡಸ್ಟ್ರಿಯಲ್ಲಿದ್ದಾರೆ, ಯಾರು US ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ಅವರಿಗೆ ನೀವು ಮೆಟೀರಿಯಲ್ನ ಬಲ್ಕಲ್ಲಿ ಕೊಟ್ಕೊಂಡು ನೀವು ಕೈ ತೊಳ್ಕೊಳ್ಬೋದು. ಎರಡನೇದು ಬಂದು ನೀವು ಪ್ರೈವೇಟ್ ಲೇಬಲಿಂಗು, ವೈಟ್ ಲೇಬಲಿಂಗು, ಬೇರೆ ಯಾರ್ದು ಕಂಪನಿ ಹೆಸರು ಮೇಲೆ ನೀವು ಎಲ್ಲ ಲೇಬಲ್ ಎಲ್ಲ ರೆಡಿ ಮಾಡಿ ಅವ್ರ ಹೆಸರಲ್ಲಿ ಪ್ಯಾಕೇಜ್ ಮಾಡಿ ನೀವು ಕಳಿಸ್ತಾ ಇದ್ದೀರಾ, ಅದು ಕೂಡ ಆಪ್ಷನ್ಸ್ ಅವೈಲೇಬಲ್ ಇದೆ. ಇನ್ನೊಂದು ಬಂದು ಇಲ್ಲ ಸರ್ ನಂದೇ ಬ್ರ್ಯಾಂಡ್ ಮಾಡ್ಕೊಳ್ತೇನೆ, ನಾನು ಇವಾಗ ಆಲ್ರೆಡಿ ಸೆಟ್ ಇದ್ದಾನೆ, ನನಗೆಲ್ಲ ಗೊತ್ತು, ನಾನು ಆಲ್ರೆಡಿ ಮಾಡ್ತಾ ಇದ್ದೇನೆ. ಸೊ ನಿಮ್ಮದೇ ಬ್ರ್ಯಾಂಡ್ನ ಪ್ರಮೋಟ್ ಮಾಡ್ಕೊಳ್ಳಿ. ಅಮೆಝಾನ್ ಇದೆ, ಬೇರೆ ಎಲ್ಲ ಪ್ಲ್ಯಾಟ್ಫಾರ್ಮ್ಸ್ ಇದೆ, ಅಲ್ಲೆಲ್ಲ ರಿಜಿಸ್ಟರ್ ಮಾಡ್ಕೊಳ್ಳಿ. ವೇರ್ಹೌಸಲ್ಲಿ ಸ್ಟಾಕ್ ಇಡಿ, ಶಿಪ್ಮೆಂಟ್ ಆಗುತ್ತೆ, ಮಾರ್ಕೆಟಿಂಗ್ ಮಾಡಿ. ನಿಮ್ಮ ಆರ್ಡರ್ಸ್ಗಳು ಹೇಗೆ ಸೇಲ್ ಆಗುತ್ತೋ ಆ ಥರ ಬೆನಿಫಿಟ್ ನಿಮಗೆ ಸಿಗುತ್ತೆ. ಸೊ ಇನ್ನೊಂದು ಏನು ಅಂತಂದರೆ, ಎಷ್ಟು ಸರ್ಟಿಫಿಕೇಟ್ ಇರುತ್ತೆ ಅಷ್ಟು ನಿಮಗೆ ಹೆಲ್ಪ್ ಆಗುತ್ತೆ. ಆರ್ಗ್ಯಾನಿಕ್ ಸರ್ಟಿಫಿಕೇಟ್ ಇತ್ತು 40-30% ಇನ್ನೂ ಹೆಚ್ಚಿಗೆ ಮಾಡ್ಬೋದು. ಬೇರೆ ಎಲ್ಲ ಸರ್ಟಿಫಿಕೇಷನ್ ಬೇಕಾಗಿರೋ ಎಲ್ಲವೂ ಇದೆ ಅಂದರೆ ಆಲ್ಮೋಸ್ಟ್ 40-80% ನಿಮ್ಮ ಪ್ರಾಫಿಟ್ನ ರೈಸ್ ಮಾಡ್ಕೋಬೋದು. ಸೊ ಬೇಸಿಕ್ ಪ್ರೊಸೆಸ್ ಏನು, ಪಾಡ್ಸ್ಗಳು ಸಿಗುತ್ತೆ, ಈ ಶಿಗೆಕಾಯಿ ಬೀಜಗಳೆಲ್ಲ. ಸೊ ಅದನ್ನು ನೀವು ಏನು ತೊಗೊಂಡು ಬಂದು ಎಲ್ಲಿಂದ ತೊಗೊಂಡು ಬರ್ತೀರಾ, ಹೇಗೆ ತೊಗೊಂಡ್ಬರ್ತೀರಾ. ಈ ಕೆಲವೊಂದು ಸರಿ ನಾವು ಹೇಳ್ತೇವೆ ಈ ಕೊಳಚೆ ಪ್ರದೇಶದಿಂದ ತೊಗೊಂಡು ಬಂದುಬಿಟ್ರೆ ಅಲ್ಲಿಗೆ ಮುಗಿದೋಯ್ತು ಕತೆ, ಕೂದಲು ಒಳ್ಳೇದಾಗೋದು ಬಿಡಿ, ಇದ್ದಿದ್ದು ತಲೆನೂ ಹಾಳಾಗುತ್ತೆ. ಸೊ ಅವಾಗ ಏನಾಗುತ್ತೆ, ನೀವು ಗಾಳಿ, ನೀರು, ಅಲ್ಲಿರೋ ಕ್ಲೈಮೇಟು ಇದನ್ನೆಲ್ಲ ನೋಡಿದ್ರೆ ಅದು ಎಷ್ಟು ಚೆನ್ನಾಗಿ ಬೆಳೆದಿದೆ, ಅದು ಕೆಮಿಕಲ್ ಕಾಂಬಿನೇಷನ್ಸ್ ಏನಿದೆ ಅದನ್ನ ಒಂದ್ಸರಿ ಅರ್ಥ ಮಾಡ್ಕೊಂಡ್ರೆ. ಯಾಕೆಂದರೆ ನೋಡಿ, ಇಂಡಿಯಾದಲ್ಲಿ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ ತುಂಬ ವಿಷಯದ ಬಗ್ಗೆ. ಈ ಕ್ವಾಲಿಟಿ ಆಯಿತು, ಗೌರ್ಮೆಂಟ್ ಅವರಂತೂ ತಲೆನೇ ಕೆಡಿಸ್ಕೊಳ್ಳಲ್ಲ, ಬಟ್ ಜನರೂ ಕೂಡ ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ. ಸೊ ಏನು ಸಿಕ್ಕಿದೆ ಆ ಬ್ರ್ಯಾಂಡ್ ಮೇಲೆ ಹೋಗ್ತಾರೆ. ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಎಲ್ಲೋ ಒಂದು ಕಡೆ ಕೇಳಿರ್ತಾರೆ ಅಥವಾ ನ್ಯೂಸಲ್ಲಿ ಏನಾದರೂ ಬಂತು ಅಂದರೆ ಅವಾಗ ಬಿಡ್ತಾರೆ, ಇಲ್ಲ ಈ ಪ್ರಾಡಕ್ಟ್ ಸರಿ ಇಲ್ಲ, ಬೇಡ ಬಿಡಿ ಅಂತಂದು. ಆದರೆ ನಾರ್ಮಲಿ ನಾನು ಹೇಳೋದೇನಂತಂದರೆ, ಈ ಥರ ಬರದೇ ಇರೋ ಸಿಚುವೇಷನ್ಸು ನಾರ್ಮಲಿ ಯುರೋಪಿಯನ್ ಮಾರ್ಕೆಟು, US ಮಾರ್ಕೆಟಲ್ಲ ಹೇಗೆ ಅಂದರೆ, ನೀವು ರಿಪೋರ್ಟ್ ಕೊಡಿ ಅಂತ ಕೇಳ್ತಾರೆ. COA ರಿಪೋರ್ಟ್ ಅಂತ ಹೇಳ್ತೇವೆ ನಾವು, ಸರ್ಟಿಫಿಕೇಟ್ ಆಫ್ ಅನಾಲಿಸಿಸ್. ಸೊ ಅದನ್ನು ಕೊಟ್ಟರೆ ಅದರಲ್ಲಿ ಎಲ್ಲ ಡೀಟೇಲ್ಸ್ಗಳು ಇರುತ್ತೆ. ಸೊ ಕೆಮಿಕಲ್ ಕಾಂಬಿನೇಷನ್ಸ್ ಏನು, ಪರ್ಮಿಸಬಲ್ ಲಿಮಿಟ್ ಏನಿದೆ, ಇದರಲ್ಲಿ ಎಷ್ಟು ಬೇರೆ ಮನುಷ್ಯರಿಗೆ ಇದನ್ನು ಈವನ್ ಹಚ್ಕೊಳ್ಳೋಕ್ಕಾದ್ರೂ ಆಗುತ್ತಾ ಇಲ್ವೋ. ಸೊ ಇದೆಲ್ಲವೂ ಕೂಡ ಕಂಡೀಷನ್ಸ್ ಇರುತ್ತೆ. ಲೇಬಲಿಂಗ್ ಪ್ಯಾಕೇಜಿಂಗ್ ಕಂಡೀಷನ್ಸ್ ಇರುತ್ತೆ. ಇದನ್ನೆಲ್ಲ ನೀವು ನೋಡಿಕೊಂಡು ಈ ಪ್ರಾಡಕ್ಟ್ಗಳು ಕರೆಕ್ಟಾಗಿ ನೀವು ಪ್ರೊಕ್ಯೂರ್ ಮಾಡಿದರೆ, ಯಾಕೆಂದರೆ ಜನ ಈ APMCಗಳಲ್ಲೂ ಪರ್ಚೇಸ್ ಮಾಡ್ತಾರೆ, ಬಲ್ಕಲ್ಲಿ ಪರ್ಚೇಸ್ ಮಾಡ್ತಾರೆ, ರೈತರ ಕಡೆಯಿಂದ ಪರ್ಚೇಸ್ ಮಾಡ್ತಾರೆ. ಬಟ್ ಯಾರ್ದು ಯಾವ್ದು ಚೆನ್ನಾಗಿದೆ, ಎಲ್ಲಿಂದ ಪರ್ಚೇಸ್ ಮಾಡ್ಕೊಂಡ್ರೆ ಬೆಟರು, ಅಥವಾ ಈಗ ತುಂಬ ಸರಿ ಏನಾಗುತ್ತೆ, ಇದು ನ್ಯಾಚುರಲ್ ಇರೋದ್ರಿಂದ ಮನುಷ್ಯ ಮಾಡಿರೋದಲ್ಲ, ಬಟ್ ಆದರೆ ಈ ಹುಳುಗಳೆಲ್ಲ ಹತ್ಕೊಳ್ಳಿರುತ್ತೆ, ಅದನ್ನು ಕ್ಲೀನ್ ಕೂಡ ಮಾಡಲ್ಲ, ಅದನ್ನು ಹಾಗೇ ಇದನ್ನು ಮಾಡ್ತಾರೆ, ಡ್ರೈ ಸರಿಯಾಗಿ ಆಗಿರಲ್ಲ. ಸೊ ಆ ಥರ ಇರೋದ್ರಿಂದ ಮಾಯ್ಶ್ಚರ್ ರೇಟ್ ಇರ್ಬೋದು, ಬೇರೆ ಎಲ್ಲ ಇರ್ಬೋದು, ಅದರಿಂದ ತುಂಬ ಪ್ರಾಡಕ್ಟ್ಗಳು ಹಾಳಾಗುತ್ತೆ. ಸೊ ಅದಕ್ಕೆ ಪ್ರೊಕ್ಯೂರ್ ಮಾಡುವಾಗ ಕರೆಕ್ಟಾಗಿ ರಾ ಮೆಟೀರಿಯಲ್ಸ್ನ, ರಾ ಪಾಡ್ಸ್ ಅಂತ ಏನು ಹೇಳ್ತೇವೆ ಅದನ್ನು ಕರೆಕ್ಟಾಗಿ ನೋಡ್ಕೊಂಡು ಪರ್ಚೇಸ್ ಮಾಡ್ಕೊಳ್ಳಿ. ಅದನ್ನು ಮುಂದೆ ಪ್ರೊಸೆಸ್ ಮಾಡಿಸಿ ಟೆಸ್ಟಿಂಗ್ ಮಾಡಿ, ಟೆಸ್ಟ್ ಆದಮೇಲೆ ಎಲ್ಲ ಓಕೆ ಅಂದರೆ ಎಕ್ಸ್ಪೋರ್ಟಿಗೆ ತೊಗೊಂಡು ಬನ್ನಿ. ಇಲ್ಲದೆ ಹೋದರೆ ನಿಮ್ಮ ಡೊಮೆಸ್ಟಿಕಲ್ಲಿ ಮಾರ್ಕೊಳ್ಳಿ. ಓಕೆ. ಸೊ ಇಲ್ಲಿ ಅದರ ಸ್ಪೆಸಿಫಿಕೇಶನ್ ಕೊಟ್ಟಿದ್ದಾನೆ. ಬಟ್ ಏನು ಅಂತಂದರೆ, ಹೆವಿ ಮೆಟಲ್ಸಲ್ಲಿ ಪ್ಲೀಸ್ ನೀವು MRLs ಚೆಕ್ ಮಾಡ್ಕೊಳ್ಳಿ. ಯಾವ ಕಂಟ್ರಿ ಅಥವಾ ಯಾವ ಕಾಂಟಿನೆಂಟಿಗೆ ನೀವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀರಾ ಅಲ್ಲಿ ಸ್ವಲ್ಪನೂ ಹೆಚ್ಚು ಕಡಿಮೆ ಆಗೋ ಹಾಗಿಲ್ಲ, ತಲೆ ಅದರಲ್ಲಿ ಸ್ವಲ್ಪ ಇಟ್ಕೊಳ್ಳಿ. ನೆಕ್ಸ್ಟ್ ಬರೋದು, ಪ್ರಾಪರ್ ಆಗಿರೋ ಹಾರ್ವೆಸ್ಟ್ ಇದೆ, ಪ್ರಾಪರ್ ಪ್ಯಾಕೇಜಿಂಗ್ ಮಾಡ್ಕೊಂಡಿದ್ದೀರಾ, ಅದನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀರಾ. LCL ಕೂಡ ಕಳಿಸ್ಬೋದು, ಮಾರ್ಜಿನ್ ಇತ್ತು ಬೈ ಏರ್ ಕಳಿಸ್ಬೋದು. ಇಲ್ಲ ಅಂದರೆ ನಿಮ್ಗೆ LCL ಆರ್ಡರು ಪರ್ CBM ಕಾಸ್ಟ್ ಬರುತ್ತೆ, ಅದನ್ನು ತೊಗೊಂಡು ಕೂಡ ಎಕ್ಸಿಕ್ಯೂಟ್ ಮಾಡ್ಕೋಬೋದು. ಸೊ ಇವು ಸ್ಟೋರೇಜ್ ಆಗುತ್ತೆ, ಆಲ್ಮೋಸ್ಟ್ 1-2 ವರ್ಷದವರೆಗೂ ಶೆಲ್ಫ್ ಲೈಫ್ ಇದ್ದೇ ಇರುತ್ತೆ. ಸೊ ನೋಡಿಕೊಂಡು ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ಸರಿ, ಬಿಸ್ನೆಸ್ ನಾನು ಇವತ್ತು ಸ್ಟಾರ್ಟ್ ಮಾಡಿದ್ರೆ ಇನ್ನೂ 5 ವರ್ಷದವರೆಗೂ ಏನಾದರೂ ಬೆಳವಣಿಗೆ ಇದೆಯಾ? ಪ್ರತಿ ವರ್ಷ 7-8% ಅಂತೂ ಗ್ರೋತ್ ಕಂಡೇ ಕಾಣ್ತದೆ. ನಿಮ್ಮ ಬಿಸ್ನೆಸ್ಸಲ್ಲಿ ನೀವು ಎಫರ್ಟ್ ಹಾಕ್ಕೊಂಡು ಸ್ಟಾರ್ಟಿಂಗ್ ಇಯರಲ್ಲಿ ಸ್ವಲ್ಪ ಕಡಿಮೆ ಬಿಸ್ನೆಸ್ಸು, ಅದರ ಮುಂದಿನ ವರ್ಷ 2 ವರ್ಷ 3 ವರ್ಷ ಕನ್ಸಿಸ್ಟೆಂಟಾಗಿ ಎಫರ್ಟ್ ಹಾಕ್ಕೊಂಡು ಜನಕ್ಕೆ ಅದ್ರ ಬಗ್ಗೆ ತಿಳಿಸ್ತಾ ಮಾಡ್ತಾ ಹೋದರೆ ನಿಮ್ಮ ಬಿಸ್ನೆಸ್ ಗ್ರೋ ಆಗುತ್ತೆ. ಆಲ್ಮೋಸ್ಟ್ ಒಂದು 100 ಮೆಟ್ರಿಕ್ ಟನ್ವರೆಗೂ ಮುಟ್ಟಿದ್ರೆ ಆಲ್ಮೋಸ್ಟ್ ಒಂದು 40% ಪ್ರಾಫಿಟ್ ಏರಿಯಾ ಇಟ್ಕೊಂಡ್ರೆ ನಿಮ್ಮ ಬಿಸ್ನೆಸ್ ಚೆನ್ನಾಗಿ ನಡೆಯುತ್ತೆ. 40% ತುಂಬ ದೊಡ್ಡ ಪ್ರಾಫಿಟ್ ಇದೆ. ಇಷ್ಟು ಕಡಿಮೆ ಕ್ಯಾಪಿಟಲಲ್ಲಿ
ಪ್ರಾಫಿಟ್ನ ತೆಗೆಯೋದು ತುಂಬ ಕಷ್ಟ. ಬಟ್ ಆದರೆ ಓವರಾಲ್ ಈ ಪ್ರಾಡಕ್ಟಲ್ಲಿ ಅಡ್ವಾಂಟೇಜ್ ನಿಮಗಿದೆ. ಸೊ ಅದನ್ನು ದಯಮಾಡಿ ಎನ್ಕ್ಯಾಶ್ ಮಾಡ್ಕೊಳ್ಳಿ. ತುಂಬ ಹೊಸ ಪ್ರಾಡಕ್ಟ್ ಅಲ್ಲ, ಜನಕ್ಕೆ ತಿಳಿಸೋ ಅವಶ್ಯಕತೆಗಳಿಲ್ಲ. ಇಂಡಿಯನ್ಸ್ಗಂತೂ ಗೊತ್ತಿರುತ್ತೆ, ಎಲ್ಲೇ ಇಂಡಿಯನ್ಸ್ ಇದ್ದರೂ ಅವ್ರಿಗೆ ಶಿಕಾಕಾಯಿ ಬಗ್ಗೆ ಗೊತ್ತಿರುತ್ತೆ. ಬಟ್ ಆದರೆ ಕೆಲವೊಂದು ಹೊರಗಡೆ ಜನಕ್ಕೆ ತಿಳಿಸೋಷ್ಟು ನೀವು ನಿಮ್ಮ ಮಾರ್ಕೆಟಿಂಗ್ ಮೆಟೀರಿಯಲ್ಸು, ನಿಮ್ಮ ಸೋಷಿಯಲ್ ಮೀಡಿಯಾ ಅಷ್ಟೇ ಆ್ಯಕ್ಟಿವ್ ಆಗಿ ಇಟ್ಕೊಂಡ್ರೆ ನಡೆದೋಗುತ್ತೆ. ಸೊ ಇಲ್ಲಿ ಪ್ರಾಫಿಟ್ ಏರಿಯಾ ಚೇಂಜ್ ಆಗೋದು ಎಲ್ಲಿ? ನೀವು ಕನ್ವೆನ್ಷನಲ್ ಹೋದರೆ ಸರ್ ಎಲ್ಲೋ ತೊಗೊಳ್ತಾನೆ, ಬಲ್ಕಲ್ಲಿರುತ್ತೆ, ನಾನು ಅದನ್ನು ಪೌಡರ್ ಮಾಡಿಸ್ಬಿಟ್ಟು ನಾನು ಡೈರೆಕ್ಟ್ಲಿ ಕೊಡ್ತಾ ಇದ್ದಾನೆ, ಅಲ್ಲಿ ಸ್ವಲ್ಪ ಮಾರ್ಜಿನ್ ಕಡಿಮೆ ಬರುತ್ತೆ, $3 to $5 ನಡುವೆ ನಡೆದೋಗುತ್ತೆ. ಅದೇ ನೀವು ಆರ್ಗ್ಯಾನಿಕ್ ಸರ್ಟಿಫಿಕೇಟ್ ಇದೆ ಸರ್, ಆರ್ಗ್ಯಾನಿಕ್ ಅಂತಲೇ ನಾನು ಮಾರ್ತಾ ಇರೋದು, ಆರ್ಗ್ಯಾನಿಕ್ ಕಡೆಯಿಂದನೇ ನಾನು ಪರ್ಚೇಸ್ ಮಾಡೋದು, ಸುಳ್ಳಾಗಿ ಆರ್ಗ್ಯಾನಿಕ್ ಬರೆಯೋದ್ರಿಂದ ಏನೋ ಅರ್ಥ ಸಿಗಲ್ಲ, ಯಾಕಂದರೆ ರಿಪೋರ್ಟಲ್ಲಿ ಗೊತ್ತಾಗುತ್ತೆ ಅದ್ರ ಹಣೆ ಬರ ಏನಿದೆ ಅಂತ. ಬಟ್ ಆದರೆ ಪ್ರಾಪರಾಗಿ ಆರ್ಗ್ಯಾನಿಕ್ ಇತ್ತು ಅಂತಂದರೆ ನಿಮ್ಗೆ ಒಳ್ಳೆ ರೇಟ್ ಸಿಗುತ್ತೆ, $6 to $9 ಅಲ್ಲಿ ನಿಮಗೆ ಸಿಗುತ್ತೆ. ಅದೇ ನೀವು ನಿಮ್ಮ ಬ್ರ್ಯಾಂಡು, ನಿಮ್ಮ ಪ್ರಾಡಕ್ಟು, ನಿಮ್ಮದೇ ಮಾರ್ಕೆಟಿಂಗು, ನಿಮ್ಮದೇ ರಿಟರ್ನ್ಸು ಎಲ್ಲೋ ನೀವೇ ಮ್ಯಾನೇಜ್ ಮಾಡ್ತಾ ಇದ್ದೀರಾ ಅಂದರೆ ಆಲ್ಮೋಸ್ಟ್ $25 to $40 ಎಕ್ಸ್ಪೆಕ್ಟ್ ಮಾಡ್ಬೋದು. ಈಗ ನಿಮ್ಮ ಕಡೆ ತೊಗೊಂಡವ್ರು ಏನು ಮಾಡ್ತಾರೆ, ಅದನ್ನು ಒಂದು ಬಲ್ಕಲ್ಲಿ ತೊಗೊಂಡು ಅವ್ರು ಕೆಮಿಕಲ್ ಹಾಕ್ಕೊಂಡು ಅದನ್ನು ಶ್ಯಾಂಪು ರೆಡಿ ಮಾಡಿಕೊಂಡು ಬಾಟ್ಲಿಂಗ್ ಮಾಡಿ ಅವರು ಈ ಪ್ರೈಸ್ಗೆ ತೊಗೊಂಡು ಬರ್ತಾರೆ. ಅದನ್ನೇ ನೀವೇ ಮಾಡ್ಕೊಳ್ಳೋ ಕೆಪಾಸಿಟಿ ಇತ್ತು ಅಂದರೆ ಅದನ್ನು ಕೂಡ ನೀವು ಮಾಡ್ಕೊಳ್ಬೋದು. ಸೊ ಇಲ್ಲಿ ಸ್ಟ್ರೆಂತ್ ಏನು, ಇವಾಗ 97% ನಮ್ಮ ಕಡೆಯಿಂದನೇ ಪ್ರಾಡಕ್ಟ್ ಹೋಗ್ತಾ ಇರೋದ್ರಿಂದ ಇಂಡಿಯಾದಲ್ಲಿ ಆ ಪ್ರಾಡಕ್ಟ್ ಡಿಮಾಂಡ್ ಇದೆ, ಜನ ಇಲ್ಲಿಂದನೇ ಕಳಿಸ್ತಾ ಇದ್ದಾರೆ, ಬೇರೆ ಎಲ್ಲೂ ಆಪ್ಷನ್ ಇಲ್ಲ, ತುಂಬ ಜಗತ್ತಿನ ಕಾಂಪಿಟೇಷನ್ ಇಲ್ಲ ಚೈನಾದವರು ಇದ್ದಾರೆ, ಇವರು ಇದ್ದಾರೆ, ಅವರು ಇದ್ದಾರೆ, ಆ ಥರದ್ದು ಏನೂ ಇಲ್ಲ, ಆರಾಮಾಗಿ ನಡ್ಸ್ಕೊಂಡು ಹೋಗ್ಬೋದು. ಆಪರ್ಚುನಿಟಿ ಏನು ಇವತ್ತಿನ ಟೈಮಲ್ಲಿ ಕೆಮಿಕಲ್ನ ಯೂಸ್ ಮಾಡಿಕೊಂಡು ಕೂದಲೆಲ್ಲ ಹಾಳು ಮಾಡಿಕೊಂಡು ಒದ್ದಾಡ್ತಾ ಇರೋ ಜನ ಎಷ್ಟೋ ಜನ ಇದ್ದಾರೆ. ಅವ್ರಿಗೆ ಕಂಪೇರ್ ಮಾಡಿದರೆ ಇದು ನಿಮಗೆ ತುಂಬ ಚೆನ್ನಾಗಿ ನಡೆದು ಹೋಗುತ್ತೆ. ಇವತ್ತಿನ ಟ್ರೆಂಡಿಂಗಲ್ಲಿದೆ. ಆರ್ಗ್ಯಾನಿಕ್ ಅನ್ನೋದು ತುಂಬ ನೆಸೆಸಿಟಿ ಆಗಿದೆ, ತುಂಬ ಸಾವಿರಾರು ರೋಗಗಳು ಎಲ್ಲ ನೋಡಿಬಿಟ್ಟಿದ್ದಾರೆ ಜನ. ಸೊ ಕೆಮಿಕಲಿಂದ ದೂರ ಹೋಗ್ತಾ ಇದ್ದಾರೆ. ಸೊ ಅದರ ರಿಪ್ಲೇಸ್ಮೆಂಟಲ್ಲಿ ಏನೋ ಒಂದು ಯೂಸ್ ಮಾಡಬೇಕಂದಾಗ ದೆನ್ ಆರ್ಗ್ಯಾನಿಕಲ್ಲಿ ನಿಮ್ಮ ಈ ಬೆಸ್ಟ್ ಆಪ್ಷನ್ಗಳು ನೀವು ಪ್ರೆಸೆಂಟ್ ಮಾಡ್ಬೋದು. ಸೊ ವೀಕ್ನೆಸ್ ಏನು, ಸರಿಯಾಗಿ ಕ್ವಾಲಿಟಿ ಸಿಗಲ್ಲ, ಒಂದು ಸರಿ ಸರಿ ಸಿಕ್ಕರೆ ಇನ್ನೊಂದು ಸರಿ ಸಿಗಲ್ಲ, ಕೆಲವೊಂದು ಸರಿ ತುಂಬನೇ ಏನು ಆರ್ಗ್ಯಾನಿಕ್ ಅಂತ ಹೇಳ್ತಾರೆ, ನಾನ್ ಆರ್ಗ್ಯಾನಿಕ್ ಇರುತ್ತೆ, ರಿಪೋರ್ಟ್ಸ್ಗಳಲ್ಲೆಲ್ಲ ವ್ಯತ್ಯಾಸ ಬರುತ್ತೆ. ಸೊ ಆ ಥರ ಇತ್ತು ಅಂದರೆ ಸಮಸ್ಯೆ ಆಗುತ್ತೆ. ಸೊ ಅದನ್ನು ಕೂಡ ನೋಡ್ಕೊಳ್ಳಿ. ಸ್ಟ್ರಿಕ್ಟ್ QC ಪ್ರೋಟೋಕಾಲ್ಸ್ ಇರುತ್ತೆ, ಕ್ವಾಲಿಟಿ ಕಂಟ್ರೋಲ್ ಪ್ರಾಪರಾಗಿ ಚೆಕ್ ಮಾಡ್ಕೋಬೇಕು. ಕ್ವಾಲಿಟಿ ಕಂಟ್ರೋಲ್ ನೀವು ರಾ ಮೆಟೀರಿಯಲ್ನೇ ಸರಿಯಾಗಿ ತಂದಿಲ್ಲ ಅಂದರೆ ಇನ್ನು ಬೇರೆ ಬೀಜನೇ ಸರಿ ಇಲ್ಲ ಅಂತಂದರೆ ಗಿಡ ಏನು ಚೆನ್ನಾಗಿ ಹುಟ್ಟುತ್ತೆ. ಸೊ ಬೇಸಿಕ್ ಕಾಮನ್ ಸೆನ್ಸ್ ಅಲ್ಲ. ಸೊ ಅದನ್ನು ಕೂಡ ನೀವು ನೋಡ್ಕೋಬೇಕು. ಥ್ರೆಡ್ಸಲ್ಲಿ ಇವತ್ತಿನ ಟೈಮಲ್ಲಿ ನಾವು ಎಷ್ಟೇ ಹೇಳ್ಬೋದು ಜನಕ್ಕೆ, ಸರ್ ಇದು ತುಂಬ ಒಳ್ಳೆ ಪ್ರಾಡಕ್ಟು, ಆರ್ಗ್ಯಾನಿಕ್ಕು, ಅದು ಇದು ಹಾಳು ಮೂಳು ಎಲ್ಲನೂ, ಬಟ್ ಆದರೆ ಏನಾಗಿಬಿಡುತ್ತೆ, ಜನ ಚೇಂಜ್ ಮಾಡ್ಕೊಳ್ಳೋದು, ಬಿಹೇವಿಯರ್ ಚೇಂಜ್ ಮಾಡೋದು. ಯೋಗ ಎಲ್ಲರಿಗೂ ಚೆನ್ನಾಗಿ ಗೊತ್ತು, ಆರ್ಗ್ಯಾನಿಕ್ ಮನೇಲಿ ಅಡುಗೆ ಮಾಡ್ಕೊಂಡು ತಿನ್ನೋದು ಚೆನ್ನಾಗಿ ಗೊತ್ತು, ಬಟ್ ಸ್ಟಿಲ್ ಹೊರಗಡೆಯಿಂದ ತಿನ್ನೋದು, ಆಚೆ ಸ್ವಿಗ್ಗಿ ಝೊಮ್ಯಾಟೊ ಅಂತೂ ಇದ್ದೇ ಇದೆ. ಈ ಬೇರೆ ಎಲ್ಲವೂ ಕೂಡ ನಾವು ಇಮಿಡಿಯೇಟ್ ಚೇಂಜ್ ಆಗೋಕ್ಕಾಗಲ್ಲ. ಸೊ ಟೈಮ್ ತೊಗೊಳ್ಬೋದು. ಬಟ್ ಈ ಬಿಸ್ನೆಸ್ಸಲ್ಲಿ ನೀವು ಇದ್ದರೆ ದೆನ್ ಈ ಗ್ರೋತ್ ಕೂಡ ಚೆನ್ನಾಗಿರುತ್ತೆ. ಬಟ್ ಏನು ಎಜುಕೇಟ್ ಮಾಡ್ತಾ ಹೋದರೆ ಮಾತ್ರ ಕೆಲಸಗಳಾಗುತ್ತೆ. ಸೊ ಫಸ್ಟ್ ಮಾಡಬೇಕಾಗಿರೋ ಕೆಲಸ ಏನು, ಈ ನಾರ್ಮಲಿ ಆರ್ಗ್ಯಾನಿಕ್ ಸರ್ಟಿಫಿಕೇಟ್ ಇರೋ ಸಪ್ಲೈಯರ್ಸ್ ಯಾರಿದ್ದಾರೆ ಅವ್ರನ್ನ ಐಡೆಂಟಿಫೈ ಮಾಡಿ ಅವ್ರ ಕಡೆಯಿಂದ ಮೆಟೀರಿಯಲ್ ತೊಗೊಳಕ್ಕೆ, ಟೆಸ್ಟ್ ಮಾಡೋಕ್ಕೆ, ರಾ ಮೆಟೀರಿಯಲ್ ತರಿಸ್ಕೊಳ್ಳಿ, ಟೆಸ್ಟ್ ಮಾಡಿಸ್ಕೊಳ್ಳಿ. ಅವ್ರದ್ದು ಓಕೆ ಇತ್ತು ಅಂದರೆ ಅವ್ರ ಕಡೆ ಕಾಂಟ್ರಾಕ್ಟ್ ಮಾಡಿಕೊಂಡು ಇದೇ ಕ್ವಾಲಿಟಿ ಇದೇ ಗ್ರೇಡಲ್ಲಿ ನನಗೆ ಪ್ರತಿ ಸರಿ ಬೇಕು ಅನ್ನೋದನ್ನು ಅಗ್ರಿಮೆಂಟ್ ಮಾಡ್ಕೊಳ್ಳಿ. ಅವ್ರ ಕಡೆಯಿಂದ ಮೆಟೀರಿಯಲ್ಗಳನ್ನ ತರಿಸ್ಕೊಳ್ಳೋಕ್ಕೆ ಶುರು ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದಿರೋ ಮೆಟೀರಿಯಲ್ಗಳನ್ನ ಟೆಸ್ಟ್ ಮಾಡ್ಕೊಳ್ಳಿ, ಪ್ರೊಡಕ್ಷನ್ ಆದಮೇಲೆ ಟೆಸ್ಟ್ ಮಾಡ್ಕೊಳ್ಳಿ. ಯಾಕೆಂದರೆ ಕೆಲವೊಂದು ಸರಿ ಏನಾಗುತ್ತೆ, ರಾ ಮೆಟೀರಿಯಲ್ ಚೆನ್ನಾಗಿರುತ್ತೆ, ನಿಮ್ಮ ಮಷಿನ್ಗಳು ಕೆಟ್ಟದಾಗಿರುತ್ತೆ. ಸೊ ಅವಾಗ ಕ್ವಾಲಿಟಿ ಅಡಲ್ಟ್ರೇಷನ್ನು ನಿಮ್ಮ ಮಷಿನಲ್ಲಿ ಆಗುತ್ತೆ. ಸೊ ಅದನ್ನು ಕೂಡ ನೋಡ್ಕೊಳ್ಳಿ. ಸರ್ ಈಗ ಆರ್ಡರ್ಸ್ಗಳನ್ನ ಎಲ್ಲಿಂದ ತೆಗಿಬೇಕು ನಾನು, B2B ವೆಬ್ಸೈಟ್ಸ್ಗಳಿದೆ, ಅಲ್ಲಿ ಹೋಗಿ ಮೆಂಬರ್ಶಿಪ್ ತೊಗೊಳ್ಳಿ. ಇಲ್ಲ ಅಂತಂದರೆ ನೀವೇ ನಿಮ್ಮದೇ ಆದ ಕ್ಯಾಂಪೇನ್ಗಳನ್ನ ಮಾಡಿಕೊಂಡು ಅದನ್ನು ಆರ್ಡರ್ಸ್ ತೆಗಿಬೋದು. ಇಲ್ಲ ಅಂದರೆ ಏಜೆನ್ಸೀಸ್ ಇದೆ, ಅವರೆಲ್ಲ ಬೇಕಂದರೆ ಹೆಲ್ಪ್ ಮಾಡ್ತಾರೆ. ಸೊ ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ನೀವು ಮಾಡಬೇಕಂದ್ರೆ ತುಂಬ ಜಗತ್ತಲ್ಲಿ ತುಂಬ ಟ್ರೇಡ್ ಶೋಸ್ ನಡೀತಾ ಇದೆ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಮೇಲೆ, ಅಲ್ಲೆಲ್ಲ ನಿಮ್ಮ ಪ್ರಾಡಕ್ಟ್ಗಳನ್ನ ಡಿಸ್ಪ್ಲೇ ಮಾಡ್ಬೋದು. ಇವತ್ತಿನ ಮಾಡರ್ನ್ ಚಾಲೆಂಜಸ್ಗೆ ಇಂಡಿಯಾದ ಹಳೆಯ ಸೊಲ್ಯೂಷನ್ಸ್ ಏನಿದೆ, ನಮ್ಮ ಆಯುರ್ವೇದಿಕ್ ಬುಕ್ಸಲ್ಲಿ ಏನಿದೆ, ಅದನ್ನು ನೋಡ್ಕೊಂಡು ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಹೋದರೆ ಸಾಕಾಗತ್ತೆ. ಸೊ ಅದನ್ನು ನೋಡಿ. ಇದರಲ್ಲಿ ನಿಮ್ಗೇನಾದರೂ ಹೆಲ್ಪ್ ಬೇಕಾದರೆ, ನೀವು ನಿಮ್ಮ ಬಿಸ್ನೆಸ್ನ ಲೋಕಲಿಂದ ಗ್ಲೋಬಲ್ ತೊಗೊಂಡು ಹೋಗಬೇಕು, ನನಗಲ್ಲಿ ಹೆಲ್ಪ್ ಬೇಕು. ಸೊ ಈ ಬಿಸ್ನೆಸ್ದು ಕಂಪ್ಲೀಟ್ ಇಕೋಸಿಸ್ಟಮ್ ನಾವೆಲ್ಲ ಸರ್ವಿಸಸ್ಸು ಪ್ರೊವೈಡ್ ಮಾಡ್ತೇವೆ. ಎಲ್ಲ ಕಂಪ್ಲೀಟ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ನ ನಾವು ಮ್ಯಾನೇಜ್ ಮಾಡ್ತೇವೆ. ಇದರಲ್ಲಿ ನಿಮಗೇನಾದರೂ ಈ ರಿಪೋರ್ಟ್ ಬೇಕು, ಸರ್ ಇದು ನೀವೇನು ಇವಾಗ ಹೇಳ್ತಾ ಇದ್ದೀರಾ, ಇದರಲ್ಲಿ ಇನ್ನೂ ಡೆಪ್ತ್ ರಿಪೋರ್ಟ್ ಬೇಕು ನನಗೆ ಅಂದರೆ ಆಲ್ರೆಡಿ ಲಿಂಕಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅದನ್ನು ಹೋಗ್ಬಿಟ್ಟು ಡೈರೆಕ್ಟ್ಲಿ ಪರ್ಚೇಸ್ ಮಾಡ್ಕೋಬೋದು. ಅದರಲ್ಲಿ ನಿಮಗೆ ಮಾರ್ಕೆಟ್ ಡಿಮಾಂಡು ಇದೆ, ಕಂಟ್ರಿ ವೈಸ್ ಡಿಮಾಂಡ್ ಇದೆ, ಪ್ಲಸ್ ಇಂಗ್ರೀಡಿಯೆಂಟ್ ಕಾಂಪೋಸಿಷನ್ಸ್ ಇದೆ, ಟೆಕ್ನಿಕಲ್ ಪ್ರೊಫೈಲ್ಸ್ ಇದೆ, ಕ್ವಾಲಿಟಿ ಏನು, ಪ್ಯಾರಾಮೀಟರ್ಸ್ ಏನು, ಶೆಲ್ಫ್ ಲೈಫ್ ಏನು, ಸರ್ಟಿಫಿಕೇಟ್ಸ್ ಯಾವ್ಯಾವ ದೇಶಕ್ಕೆ ಬೇಕಾಗುತ್ತೆ, ರೆಗ್ಯುಲೇಷನ್ಸ್ ಏನಿದೆ, ಪ್ಲಸ್ ಕಮರ್ಷಿಯಲ್ಸ್ ಏನಿದೆ, ಯಾವ ಪ್ರೈಸಲ್ಲಿ ಹೋಗ್ತಾ ಇದೆ, FOB ರೇಟ್ಸ್ ಏನು, CIF ರೇಟ್ಸ್ ಏನು, ಪ್ಲಸ್ ನಿಮಗೆ ಬಿಸ್ನೆಸ್ ಸ್ಟ್ರಾಟಜಿ ಏನಿದೆ, ಪ್ರತಿಯೊಂದೂ ಅದರಲ್ಲಿ ಡಿಸ್ಕಸ್ಡ್ ಇದೆ. ಆ ರಿಪೋರ್ಟ್ನ ಡೈರೆಕ್ಟ್ಲಿ ಹೋಗಿ ನೀವು ಪರ್ಚೇಸ್ ಮಾಡ್ಕೊಳ್ಬೋದು.
ಸೊ ಅಲ್ಲಿ ಬಂದು ಆ ರಿಪೋರ್ಟ್ಗೆ ನಿಮಗೆ 6,500 ಪ್ಲಸ್ GST ನಿಮ್ಗೆ ಕಾಸ್ಟ್ ಬೀಳುತ್ತೆ. ಒನ್ ಟೈಮ್ ಇನ್ಸ್ಟೆಂಟ್ ಹೋಗಿ ಪೇ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಇಮಿಡಿಯೇಟ್ಲಿ ಆ ರಿಪೋರ್ಟ್ ಸಿಕ್ಬಿಡುತ್ತೆ. ಅದನ್ನು ನೋಡಿಕೊಂಡು ನೀವು ಕೆಲಸ ಮಾಡ್ಕೊಳ್ಬೋದು. ಸರ್ ಇವಾಗ ಬರೀ ರಿಪೋರ್ಟ್ ತೊಗೊಂಡು ಬರೀ ಪ್ಲ್ಯಾನ್ ಇದೆ, ಅರ್ಥ ಆಗಲ್ಲ, ಇಂಪ್ಲಿಮೆಂಟ್ ಹೇಗೆ ಮಾಡಬೇಕು. ಸೊ ಹಾಗೇನಾದರೂ ಇದ್ದರೆ 12 months ಕಂಪ್ಲೀಟ್ ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟ್ ಇರುತ್ತೆ. ಕಂಪ್ಲೈನ್ಸ್ ಇರ್ಬೋದು, ಕ್ವಾಲಿಟಿ ಇರ್ಬೋದು, ಸ್ಟ್ರಾಟಜಿ ಇರ್ಬೋದು, ಲೀಗಾಲಿಟೀಸ್ ಇರ್ಬೋದು, ಕಂಪ್ಲೈನ್ಸ್ ಇರ್ಬೋದು, ಬ್ಯಾಂಕಿಂಗ್ ಇರ್ಬೋದು, ಎಲ್ಲದರಲ್ಲೂ ನಿಮ್ಗೆ ಗೈಡೆನ್ಸ್ ಸಿಗುತ್ತೆ. ಕಂಪ್ಲೀಟ್ ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟ್ ಇರುತ್ತೆ 1 ವರ್ಷದವರೆಗೂ. ಸೊ ಅದರಲ್ಲಿ ನೀವು ಎಲ್ಲೆಲ್ಲಿ ತಪ್ಪು ಮಾಡ್ತೀರಾ ಅದನ್ನು ಹೇಳ್ತೇವೆ, ಎಲ್ಲೆಲ್ಲಿ ತೆಗ್ಗಳಿದೆ ಅಲ್ಲಿ ಹೋಗಿ ಬೀಳಬೇಡಿ ಅನ್ನೋದಿದೆ ಅದನ್ನು ಹೇಳ್ಕೊಡ್ತೇವೆ. ಸೊ ನಿಮಗೆ 1 ರೂಪಾಯಿನೂ ಲಾಸ್ ಆಗದೆ ನಿಮ್ಮ ಪ್ರಾಫಿಟೇಬಲ್ ಆಗಿ ಬಿಸ್ನೆಸ್ ಬೆಳೆಸ್ಕೊಂಡು ಎಲ್ಲೂ ತಪ್ಪು ಮಾಡದೆ ಯಾವ ಥರ ಸಿಸ್ಟಮ್ ನಡೆಸಬೇಕು, ಯಾವ ಥರ ಎಕ್ಸ್ಪೋರ್ಟ್ ಬಿಸ್ನೆಸ್ ನಡೆಸಬೇಕು, ಏನೆಲ್ಲ ಡಾಕ್ಯುಮೆಂಟೇಷನು, ಏನೆಲ್ಲ ಸರ್ಟಿಫಿಕೇಷನು, ಅದರ ಕಂಪ್ಲೈನ್ಸಸ್ ಏನು, ಲೀಗ್ಯಾಲಿಟೀಸ್ ಏನು, ಇದನ್ನೆಲ್ಲ ಕೂಡ ಅಡ್ವೈಸ್ ಮಾಡಿಕೊಂಡು ನಿಮಗೆ ಕಲಿಸ್ತಾ ಮಾಡಿಸ್ತಾ ನಾವು ಹೋಗ್ತೇವೆ. ಸೊ ಇದಕ್ಕೆ ನಾವು ಚಾರ್ಜ್ ಮಾಡೋದು 6.5 ಲಕ್ಷ ಪ್ಲಸ್ GST, ಅದು ವರ್ಷಕ್ಕೆ. ಅದನ್ನು ಬಿಟ್ಟರೆ ನಿಮಗೆ ಇದರಲ್ಲಿ ಒಂದು ವಿಷಯ ನೀವು ತಲೆಯಲ್ಲಿ ಇಟ್ಕೋಬೇಕೇನೆಂದರೆ JB ಎಕ್ಸ್ಪರ್ಟ್ಸು ಬಾಯರ್ಗಳನ್ನ ಹುಡುಕಲ್ಲ, ಬಟ್ ನಾವು ನಿಮಗೆ ಹೇಳ್ಕೊಡ್ತೇವೆ ಯಾವ್ಯಾವ ಥರ ಹುಡುಕಬೇಕು, ಎಲ್ಲೆಲ್ಲಿ ಸಿಗ್ತಾರೆ, ಯಾವ್ಯಾವ ಥರ ನೀವು ಅವರಿಗೆ ಮೇಲ್ ಕಳಿಸೋದಾಗಲಿ, ಕಾಲ್ ಮಾಡೋದಾಗಲಿ, ಡೇಟಾಗಳು ಮಾಡೋದಾಗಲಿ, 1-2 ಕಾಲ್ ನಾವು ಮಾಡಿ ತೋರಿಸ್ತೇವೆ. ಅದನ್ನ ನೋಡಿಕೊಂಡು ನೀವು ಮಾಡ್ಕೊಂಡು ಹೋಗ್ಬೋದು. ಅದಲ್ಲದೆ ವೆಂಡರ್ಗಳಿರ್ಬೋದು ಅಥವಾ ವೆಂಡರ್ ರಿಜಿಸ್ಟ್ರೇಷನ್ ಇರ್ಬೋದು ಅಥವಾ ಬೇರೆ ಯಾವುದಾದ್ರು ಸಮಸ್ಯೆಗಳಿರ್ಬೋದು, ಅದನ್ನೆಲ್ಲದರಲ್ಲೂ ನಾವು ಸೆಲ್ಫ್ ಮಾಡ್ತೇವೆ. ಮೇನ್ ಏನಂತಂದರೆ ಇಲ್ಲಿ ನಾವು ನಿಮಗೆ ಸೂಪರ್ವೈಸ್ ಮಾಡ್ತೇವೆ, ಕನ್ಸಲ್ಟೇಷನ್ ಕೊಡ್ತೇವೆ, ಎಲ್ಲಿ ತಪ್ಪು ಮಾಡ್ತಾ ಇದ್ದಾರೆ ಹೇಳ್ತೇವೆ, ತಿಳಿಸ್ಕೊಡ್ತೇವೆ. ನೀವು ತಪ್ಪು ಮಾಡ್ದಂಗೆ ನಾವು ನೋಡ್ಕೊಳ್ತೇವೆ. ಎಲ್ಲೇ ನೀವು ಇಂಟೆನ್ಷನಲಿ ತಪ್ಪು ಮಾಡದೆ ಹೋದರೆ ಸಾಕು. ಎಲ್ಲೋ ಕ್ರೆಡಿಟ್ ಇದೆ, ಈ ಬಾಯರ್ಗೆ ನಂಬಿ ದುಡ್ಡು ಕೊಡಬೇಕಾ ಬೇಡವಾ, ಮೆಟೀರಿಯಲ್ಗಳು ಬಿಡಬೇಕಾ ಅಥವಾ ದುಡ್ಡು ತೊಗೊಂಡೇ ನಾವು ಕೆಲಸ ಮಾಡಬೇಕಾ, ಏನೆಲ್ಲ ಆಪ್ಷನ್ ಇದೆ. ಸೊ ಅದನ್ನು ಕೂಡ ಗೈಡೆನ್ಸ್ ಕೊಡೋದು, ಬಾಯರ್ ಟು ಬಾಯರ್ ಪ್ರೊಫೈಲ್ ಚೇಂಜ್ ಮಾಡೋದು, ಅದನ್ನೆಲ್ಲ ನಾವು ನಿಮಗೆ ಹೆಲ್ಪ್ ಮಾಡ್ತೇವೆ. ಅದು ಯಾವುದೇ ಥರದ ಸಮಸ್ಯೆಗಳು ಇರಲ್ಲ. ಇಲ್ಲ ಸರ್ ನನಗೆ ಇದೆಲ್ಲ ಕಲ್ತ್ಕೊಂಡು ಮಾಡೋದು ಸ್ವಲ್ಪ ಕಷ್ಟನೇ, ಬರೀ ಪ್ಲ್ಯಾನ್ ಸಿಕ್ಕರೂ ಆಗಲ್ಲ, ನೀವು ಬರೀ ನನಗೆ ಹೇಳ್ಕೊಟ್ರೂ ಆಗಲ್ಲ, ಎಲ್ಲ ನೀವೇ ಮಾಡಿಕೊಡಿ. ಸೊ ನಾವು ಮಾಡಿಕೊಡೋ ಆಪ್ಷನ್ ಕೂಡ ಇದೆ. ಸೊ ಕಂಪ್ಲೀಟ್ ನಿಮಗೆ ರಿಪೋರ್ಟು ಕೊಡ್ತೇವೆ, ಗೈಡೆನ್ಸು ಕೊಡ್ತೇವೆ, ಪ್ಲಸ್ ನಾವೇ ಎಕ್ಸಿಕ್ಯೂಟ್ ಕೂಡ ಮಾಡ್ತೇವೆ. ಸೊ ಬಾಯರ್ ಜೊತೆ ಮಾತಾಡೋದಿರ್ಬೋದು, ಅವ್ರಿಗೆ ಕನ್ವಿನ್ಸ್ ಮಾಡೋದಿರ್ಬೋದು, ಅಗ್ರಿಮೆಂಟ್ಸ್ ಇರ್ಬೋದು, ಡೀಲ್ ಕ್ಲೋಸ್ ಮಾಡೋದಿರ್ಬೋದು, ಅವ್ರ ಅಪ್ರೂವಲ್ಸ್ ತೊಗೊಳ್ಳೋದಿರ್ಬೋದು, ಏನೆಲ್ಲ ಎಕ್ಸಿಕ್ಯೂಷನ್ ಇರ್ಬೋದು, ರಿಪೋರ್ಟ್ಸ್ ಇರ್ಬೋದು, ಲಾಜಿಸ್ಟಿಕ್ ಇರ್ಬೋದು, ಫೈನಾನ್ಸ್ ಇರ್ಬೋದು, ನಿಮ್ಮ ಅಕೌಂಟಿಗೆ ದುಡ್ಡು ತಂದಿರೋ ಕೊಡೋದಿರ್ಬೋದು, ಎಲ್ಲವೂ ಕೂಡ ನಾವು ಹಿಂದೆ ಕೂತ್ಕೊಂಡು ಕೆಲಸ ಮಾಡ್ತೇವೆ, ಮುಂದೆ ನಿಮ್ಮ ಕಂಪ್ನಿನೇ ರೆಪ್ರೆಸೆಂಟ್ ಮಾಡೋದು. ಸೊ ಎಲ್ಲ ಗ್ರೋತ್ ಸ್ಕೇಲಲ್ಲಿ ಇದನ್ನು ಆಫರ್ ನಾವು ಮಾಡ್ತೇವೆ. ಸೊ ಇದು ಬಂದು ನಿಮಗೆ ಆಲ್ಮೋಸ್ಟ್ 30 ಲಕ್ಷ ಬೀಳುತ್ತೆ ವರ್ಷಕ್ಕೆ. ಸೊ ಇದರಲ್ಲಿ ಮ್ಯಾನ್ ಪವರ್ ಆಯಿತು, ಸಿಸ್ಟಮ್ ಆಯಿತು, ಸಾಫ್ಟ್ವೇರ್ಸ್ ಆಯಿತು, ಕಾಲಿಂಗ್ ಆಯಿತು, ಎಲ್ಲವೂ ಇನ್ಕ್ಲೂಡಿಂಗ್ ಇರುತ್ತೆ. ಸೊ ನಿಮ್ಮ ತಲೆನೋವು ಏನು ಅಂತಂದರೆ ಪ್ರಾಡಕ್ಟ್ಗಳನ್ನ ತರೋದು, ಮ್ಯಾನುಫ್ಯಾಕ್ಚರ್ ಮಾಡ್ಕೊಳ್ಳೋದು, ಲೇಬಲ್ ಮಾಡೋದು, ರೆಡಿ ಇಡೋದು, ಅದಾದಮೇಲೆ ಏನೆಲ್ಲ ಆಗಬೇಕು ಅದೆಲ್ಲ ನಾವೇ ನೋಡ್ಕೊಳ್ತೇವೆ. ನಿಮ್ಗೆ ಯಾವುದೇ ಥರದ ಸಮಸ್ಯೆಗಳಾಗಲ್ಲ. ಸೊ ಇವಾಗ ಡೀಟೇಲ್ಸ್ ಕೆಳಗಡೆ ಇದೆ, ಹೋಗ್ಬಿಟ್ಟು ಬೇಕಂದರೆ ಚೆಕ್ ಮಾಡಿಕೊಂಡು ಕಾಲ್ ಮಾಡ್ಬೋದು. ಓಕೆ. ಸೊ ಇಲ್ಲಿ ನಿಮ್ಮ ಜೇಬಿಗೆ ಯಾವ ಸೂಟ್ ಆಗುತ್ತೆ. ಸರ್ ಬರೀ ರಿಪೋರ್ಟ್ ತೊಗೊಂಡು ನಾನು ಮಾಡ್ಕೊಳ್ತೇನೆ 6,500 ಆಗುತ್ತೆ, ಸರಿ ರಿಪೋರ್ಟ್ ತೊಗೊಳ್ಳಿ. ಇಲ್ಲ ಸರ್ ರಿಪೋರ್ಟು ಬರೀ ನನಗೆ ಹೆಲ್ಪ್ ಮಾಡಲ್ಲ, ನಾನು 6.5 ಲಕ್ಷ ಕೊಡ್ತೇನೆ, ನೀವು ನನಗೆ ಹೇಳ್ಕೊಡಿ, ನನ್ನ ಕಡೆಯಿಂದ ಮಾಡಿಸಿ ಅಂದರೆ ಅದು ಕೂಡ ಆಪ್ಷನ್ ಇದೆ. ಇಲ್ಲ ಸರ್ ನನಗೆ ರಿಪೋರ್ಟ್ ತೊಗೊಂಡ್ರು ಆಯಿತು, ನೀವು ಹೇಳ್ಕೊಟ್ರು ಆಯಿತು, ನನಗೆ ಮಾಡೋಕ್ಕಾಗಲ್ಲ, ಎಲ್ಲ ನೀವೇ ಮಾಡ್ಕೊಳ್ಳಿ, ನೀವೇ ಮಾಡಿಕೊಡಿ ನನ್ನ ಕಂಪ್ನಿಗೆ ಅಂದರೆ ಅದು ಕೂಡ ಬೇರೆ ಆಪ್ಷನ್ ಇದೆ. ಅದು ಕೂಡ ನಿಮಗೆ 30 ಲಕ್ಷ ಬೀಳುತ್ತೆ. ಅದನ್ನು ನೋಡ್ಕೊಂಡು ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಆಫೀಸ್ ನಂಬರು ಮತ್ತು ಬೇರೆ ಡೀಟೇಲ್ಸ್ಗಳು ಡಿಸ್ಕ್ರಿಪ್ಷನಲ್ಲಿದೆ, ಹೋಗ್ಬಿಟ್ಟು ಚೆಕ್ ಮಾಡಿ, ಕಾಲ್ ಮಾಡಿ, ಟೀಮ್ ಜೊತೆ ಮಾತಾಡ್ಕೊಳ್ಳಿ, ಯಾವ ಪ್ಲ್ಯಾನ್ ಬೇಕು ಏನು ಅಂತ ತಿಳ್ಕೊಂಡು ಎಕ್ಸಿಕ್ಯೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಈ ಥರ ಇನ್ನೂ ನಾಲೆಜಬಲ್ ವೀಡಿಯೋಸ್ ಬೇಕು, ಪ್ರಾಡಕ್ಟ್ಗಳ ಬಗ್ಗೆ ಕಲಿಬೇಕು, ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಬಗ್ಗೆ ಏನು ನಡೀತಾ ಇದೆ ಅದನ್ನು ತಿಳ್ಕೊಬೇಕು ಅನ್ನೋದಾದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೀಯಾಗಿ ಡೌಟ್ಸ್ ಕ್ಲಿಯರ್ ಆಗಬೇಕು, ನನಗೆ ತುಂಬ ದುಡ್ಡು ಇಲ್ಲ, ನನಗೆ ಬರೀ ಸ್ವಲ್ಪ ಫ್ರೀಯಾಗಿ ಅಡ್ವೈಸ್ ಬೇಕು ಅಂದರೆ ಕಮೆಂಟ್ ಬಾಕ್ಸ್ ಓಪನ್ ಇದೆ. ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಕ್ವೆಶನ್ ಕೇಳಿ ಉತ್ತರ ಕೊಡ್ತೇನೆ. ಅದನ್ನು ತಿಳ್ಕೊಂಡು ನೀವು ನಿಮ್ಮ ಪಾಡಿಗೆ ನೀವು ಎಕ್ಸಿಕ್ಯೂಟ್ ಮಾಡ್ಕೊಳ್ಬೋದು. ಇಲ್ಲ ಸರ್ ನನಗೆ ನಿಮ್ಮ ಜೊತೆ ಮಾತಾಡಬೇಕು, ಒಂದು ಕನ್ಸಲ್ಟೇಷನ್ ಕಾಲ್ ಕೊಡಿ ಅಂದರೆ ಅದು ಕೂಡ ನಿಮ್ಗೆ 6,500 ಪ್ಲಸ್ GST ಬೀಳುತ್ತೆ. 1 ಗಂಟೆ ಕೂತ್ಕೊಂಡು ಮಾತಾಡ್ಬೋದು. ಏನೆಲ್ಲ ನಿಮ್ಮ ತಲೆಯಲ್ಲಿದೆ ಅದನ್ನು ಹೇಳಿ, ಅಲ್ಲಿ ಸರಿ ಇದೆ, ಏನು ಸರಿ ಇಲ್ಲ, ಅಥವಾ ಅಲ್ಲಿ ಏನಾದರೂ ಕರೆಕ್ಷನ್ಗಳು ಬೇಕಾದರೆ ಅದನ್ನೆಲ್ಲ ನಾನು ಮಾಡಿಸಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದನ್ನು ತೊಗೊಂಡು ನೀವು ಮುಂದೆ ಎಕ್ಸಿಕ್ಯೂಟ್ ಮಾಡ್ಕೊಂಡು ಹೋಗ್ಬೋದು. ಸೊ ಇಷ್ಟರಲ್ಲಿ ನಿಮಗೆ ಯಾವುದೇ ಥರದ ಸಮಸ್ಯೆಗಳಿರ್ಬೋದು, ಚಾಲೆಂಜಸ್ ಇರ್ಬೋದು, ಕನ್ಸಲ್ಟೇಷನ್ ಕಾಲ್ ಬುಕ್ ಮಾಡಿಕೊಂಡು ತಿಳಿಸ್ಕೋಬೋದು. ಅದನ್ನು ಬಿಟ್ಟರೆ ನಿಮ್ಗೆ ಯಾವ್ದಾದ್ರು ಪ್ಲ್ಯಾನ್ ಬೇಕಾದರೆ ರೆಗ್ಯುಲರ್ಲಿ ಕನೆಕ್ಟಲ್ಲಿ ಇದ್ಕೊಂಡು ವರ್ಷದ್ದಾದರೂ ಆಯಿತು ಅಥವಾ ಕಂಪ್ಲೀಟ್ ಎಕ್ಸಿಕ್ಯೂಷನ್ ಆದರೂ ಆಯಿತು, ಎಲ್ಲ ಕೂಡ ನಾವೇ ಹ್ಯಾಂಡಲ್ ಮಾಡ್ತೇವೆ. ಸೊ ನಿಮಗೆ ಆ ತಲೆನೋವು ಅಥವಾ ಸಮಸ್ಯೆಗಳು ಇರಲ್ಲ. ಓಕೆ. ಸೊ ಎಲ್ಲ ಅರ್ಥ ಆಗಿದೆ ಅಂದ್ಕೊಳ್ತೇನೆ. ಇನ್ನೇನಾದ್ರು ಡೌಟ್ಗಳಿದ್ದರೆ ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ಫ್ರೀಯಾಗಿ ಕೇಳ್ಬೋದು. ಇಲ್ಲ ಅಂದರೆ ಕನ್ಸಲ್ಟೇಷನ್ ಬುಕ್ ಮಾಡ್ಕೊಳ್ಳಿ, ನನ್ನ ಜೊತೆ ಮಾತಾಡಿ, ಅರ್ಥ ಮಾಡ್ಕೊಂಡು ಬಿಸ್ನೆಸ್ಗಳನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.